ಶಕುನಿ, ಏಕೆ ಮೌನವಾಗಿರುವ ಶಕುನಿ? ಅಂದು ಅಂದು ನಿನ್ನ 99 ಮಂದಿ ಸಹೋದರರನ್ನು, ನಿನ್ನನ್ನು, ನಿನ್ನ ಜನ್ಮವನ್ನು ಆ ದ್ರೋಣವರಿಯೋನು ತನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿರಿಸಿ ತಾನು ನೀಡುತ್ತಿದ್ದ ಚಿತ್ತ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡೆಯಾ ಶಕುನಿ? ನೀನು ನಿನ್ನ 99 ಮಂದಿ ಸಹೋದರರ ಮುಂದೆ ನೀನು ಗೈದ ಪ್ರತಿಜ್ಞೆ ಏನಾಯಿತು? ಏನಾಯ್ತು ನಿನ್ನ ಆರ್ಭಟ? ಏನಾಯ್ತು ನಿನ್ನ ಛಲ ಶಕುನಿ? ಈ ಸೌಬಲರಾಜ ಶಕುನಿಯ ಮಾತುಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮುರುಳುಗಳೇ ಸದ್ದು! ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರ್ತಾಂಡವ, ಅಖಂಡ ಭರತ ಖಂಡವನ್ನೇ ತನ್ನಿ ಕುಕ್ಷಿಕತೆಯಿಂದ ತಲ್ಲಳಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಕಪಟ ಧೂರ್ತ, ವಿದ್ಯ ವಿಶಾರದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾರ್ಥ ದುರ್ಜಾತ ದುರುಡ ದುರ್ಯೋಧನನೇ ಕೇಳು, ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ಕೋಪಕಾರಿಗಳು ನನ್ನ ಹೃದಯವೇ ಇಟ್ಟಿದಂತೆ ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೊಳಲೆ ನೀರು ಆ ನನ್ನ ಸಹೋದರರು ಅದನ್ನೆಲ್ಲವನ್ನು ನನಗೆ ಕೊಟ್ಟು ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನೀ ಸ್ಮೃತಿ ಪಟಲದಿಂದ ಹಳಿಯದೆ ಉಳಿದಿದ್ದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಹಣುವಾಗಿ ಚಿತ್ರಿಸಿ ತುಂಡರಿಸಿದವರು ರಕ್ತಕ್ಕೆ ರಕ್ತ ಎಂಬ ವಾಕ್ಯಗಳೇ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು
ಸಾಧ್ಯವಿಲ್ಲ. ಅಂದಿನ ನನ್ನೀ ಸೌಹೃದಯ ಇಂದು ಕಠೋರವಾಗಿದೆ. ಗತಸ್ಮರಣೆಯಿಂದ ಹಸುವಿನಿಂದ ಸೆಳೆದು ನಿಂತ ಕಾಲಸರ್ಪವಾಗಿದ್ದೇನೆ. ಅಳಬೇಡಿ, ಅಳಬೇಡಿ ನನ್ನ ಅಣ್ಣ. ಅಳಬೇಡಿ ನನ್ನ ಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ ತಮ್ಮಂದಿರ ಚಿನ್ನ ಮುಂಡಗಳನ್ನು ನರಕದಲ್ಲಿ ನಿರಾಂಜನ ಮಾಡಿಸುವೆನು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನೂ ಸಹ ನಿನ್ನಂತೆ ಖಾಂದಾರ್ ವಂಶೋದ್ಧಾರಕ ಸೋಮರಾಜ ಶಕುನಿ ಬೋಬರ ಜೈಬರ ಗೋಬರ. ನಾನು ನಿನ್ನಂತೆ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನಿನ್ನ ಕುಳಿ ಕುಟಿಲ ತಂತ್ರದಿಂದ ಅದು ನಾಶವಾಯಿತು. ಗತಸ್ಮರಣೆಯಿಂದ ಎಲ್ಲಿರುವುದು ನಿನ್ನ ಅಧಿಕಾರ? ಏತಕ್ಕಿರುವುದು ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಒಪ್ಪಿ ನೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ಅಧಿಕಾರ 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 ಮದದಿಂದ ಒಪ್ಪಿ ನೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಲ್ಲುವ ವೀರಪಾತನೋ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈವುದಿದೆ ಎನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈವುದಿದೆ ಎನ್ನ ಮನದಲ್ಲಿ. ತರೆಯಾಳೋ ಆಸೆ ಇದೆ ನನ್ನ ಮನದಲ್ಲಿ, ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇದು ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮನದಿಂದ ಒಪ್ಪಿ ನೆರೆವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನುವ ಹಿಡಿದು ನಿಲ್ಲುವ ವೀರಪಾತನೋ, ಶೂರಧನುವ ಹಿಡಿದು ನಿಲ್ಲುವ ವೀರಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಶೂರಧನನು. ಅಯ್ಯೋ ಪಾಪಿ ಕಣ್ಣ,
ಕೊಲ್ಲುವನು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಂದು ನೆನೆದೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗತ ಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಹಾಗೆ ಹೋಗಿದ್ದನ್ನ ಚಿಂತಿಸಿ ಪ್ರಯೋಜನವಿಲ್ಲ. ಅಂತೆಯೇ ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನ ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯ ನುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆಸಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ನರಕದ ಮಾರ್ಗವನ್ನು ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ! ಅಲ್ಲವಯ್ಯ, ನಿನ್ನ ಶತ್ರುಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ನಿನ್ನಯ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕುತೌರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟಿವರೊಂದು ದೂತನು ಈ ದಿನ ಸಮಾಚಾರವನ್ನು ತಂದನವಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ಸುಯೋಧನನು ಅಸಹಾಯ ಸೂರನು, ಜಾತಿ ಹಿಂಸೆ, ಶ್ವೇತ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ದುರಾತ್ಮರಾದ ದ್ರೋಹಿಗಳ ಮದ ಮುರಿವೆ ನಿಚ್ಚಣ. ದುರಾತ್ಮರಾದ ದ್ರೋಹಿಗಳ ಮದ ಮುರಿವೆ ನಿಚ್ಚಣ, ಮದ ಮುರಿವೆ ನಿಚ್ಚಣ, ಮದ ಮುರಿವೆ ನಿಚ್ಚಣ. ಪುಂಡರನ್ನು ಭೇದಿಸಿ ಚಲಾಯಿಸಿ ಬರುವನ. ಪುಂಡರನ್ನು ಭೇದಿಸಿ ಚಲಾಯಿಸಿ ಬರುವನ. ಭುಜದ ಮೇಲಾದ ಮರನ್ನು ಸ್ಥಿರ ಪಡೆದು ತರುವನ. ದುರಾತ್ಮರಾದ ದ್ರೋಹಿಗಳು ಮದ ಮುರಿವೆ ನಿಚ್ಚಣ, ಮದ ಮುರಿವೆ ನಿಚ್ಚಣ, ಮದ ಮುರಿವೆ ನಿಚ್ಚಣ. ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾರ್ಥ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಸಾದವನ್ನು ದಾಟಿ ಅಗ್ರಜಾನ್ವಿತಕ್ಕೆ ಯದು ನಂದನನ ದರಿದ್ರಾನ್ವಿದುರಗಳೇ ನಂತಂದಿಸಲ್ ದನ ಕುಟೀರಗೆ ಹೋಗಿಪ್ಪುದೆ ಸದಳವು ಎನಗೆ ಅಗ್ರಜ. ಅಗ್ರಜ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸನು. ಎಷ್ಟೊಂದು ಹವೇಳನ, ಎಷ್ಟೊಂದು ಹವೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಅಪರಾಧೀನನು. ಈ ದಿನ ವಿರುವನಂತ ಭಕ್ತನು ಯಾರಿರುವನು?
ಈ ದಿನ ವಿದುರನ ಸತ್ಕಾರವನ್ನು ಪ್ರಯೋಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಸತ್ಕಾರವಂತೆ ಸತ್ಕಾರ ಕುಲಚರವೆಂಬ ಗದೆಡಿದ ಪಂತ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಪಾನ ಮಾಡದೆ ಕೊನೆಗೊಳ್ಳೋದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಟುಂಬ ಜಾಲವ ಮೂಲವ ತಿಳಿಯುವುದು ಅಸದಳವೇ. ಮುರಾರಿ ಕೃಷ್ಣನ ಕುಟುಂಬ ಜಾಲವ ಮೂಲವ ತಿಳಿಯುವುದು ಅಸದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನನಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನನಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಗೊಲ್ಲನ ಮರ್ಮ ಹರಿಯದೆ ಈ ಪರಿ ದುಡುಕುವುದೇ. ನಲ್ಲೆಯರ ಗೊಲ್ಲನ ಮರ್ಮ ಹರಿಯದೆ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ನೋಡಿದೆಯಾ ಮಾವ, ಮೊದಗಜಗಳೆಷ್ಟೇ ಇದ್ದರು ಸಿಂಹದ ಮನೆಗೆ ಸಾಟಿ ಆಗಬಲ್ಲರೆ. ಈಗೇನು ಮಾಡುವುದು ಮಾವ? ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಕುಟೀರನ ಮೇಕೆ ಆಶ್ರಯಿಸುತ್ತಿದ್ದನು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಬೇರೆ. ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಶಕುನಿ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನು. ಕೃಷ್ಣನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನ ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರನನ್ನ ಸುರಪಾನ ಪ್ರಮುಕ್ತನನ್ನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡು ಅಂತವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ಆ ದಿನ ದ್ವಾರಕ್ಕೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಆ ದರ್ಪಿತ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ನಮಗೆ ಅನುಚಿತವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಕೌರವೇಶ್ವರ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋತ್ಪತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಮುಂದಿನ ಒದಗಿರುವುದು. ಕೃಷ್ಣನೇನಾದರೂ ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದ್ದೇ ಆದರೆ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ
ಆ ಪಾಂಡವರನ್ನು ಹಿಂಸಿಸಬೇಕಾವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಏಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಇರಬಹುದು. ನೀನೇನಾದರೂ ಸಂಧಿಗೆ ಸಂಬಂಧಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪೊಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ದತ್ತು ಬಾಧ್ಯತೆ ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯನ್ನ ಭಿಕ್ಷುಕರ ಯಾಚನೆ ಇಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿನಿಂದ ಮೇಕೆಲೆಯ ದೈನಂದಿನ ವೃತ್ತಿ ದೇಹಿ ದೇಹಿ ಎಂದು. ಸೋಬಲ ರಾಜ, ನಿನ್ನ ಕೃತಿ ಮನ ಮಳೆಗೆ ಸಿಕ್ಕಿ ಹೇ ಕುರು ಸಾಮ್ರಾಜ್ಯವೇ ರಕ್ತದ ಹೊಡಗಿನಲ್ಲಿ ಕೊಚ್ಚುವಾದರೂ ಸರಿಯೇ. ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭಾಗವನ್ನು ಕೊಡಲು ನಾನು ಒಪ್ಪುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಘ್ನಾಕ್ಷಿಸಿಕೊಳ್ಳುತ್ತೇನೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭಾಗವನ್ನು ಕೊಡುವುದಿಲ್ಲ ಮಾವ. ಆರು ಜನ್ಮೆದುರಿಸಬಲ್ಲವರು, ಆರು ಜನ್ಮೆದುರಿಸಬಲ್ಲವರು ಈ ಜನದಂಕ ಮಲ್ಲನನ್ನು ಆರು ಜನ್ಮೆದುರಿಸಬಲ್ಲವರು. ನಡುಗಿಸಿ ಬ್ರಹ್ಮಾಂಡವನೇ ಹೊರಲಿ ಆಳುವೆ ಬಲದ ಕಂಡವ. ನಡುಗಿಸಿ ಬ್ರಹ್ಮಾಂಡವನೇ ಹೊರಲಿ ಆಳುವೆ ಬಲದ ಕಂಡವ. ಅಗಮ ಪಾಂಡವರ ಮದವನ್ನು ಮುರಿದು, ಅಗಮ ಪಾಂಡವರ ಮದವನ್ನು ಮುರಿದು ಆರು ಅವನಾರು ಇನ್ನಾರು ಎಂದೆದುರಿಸಬಲ್ಲವರು. ಹೋಗು ಕುರುಕಲ ಕೀಟವೇ, ಹೋಗು. ಕೊಬ್ಬಿದ ಕುರಿಯನ್ನು ಉಬ್ಬಿದ ರಾಮಾನಿಯ ಮುಂದೆ ಬಲಿ ಕೊಟ್ಟ ಹಾಗೆ ನಾನು ನಿನ್ನನ್ನು ಬಲಿ ಕೊಡದಿದ್ದರೆ ನಾನು ಶಕುನಿಯೇ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮೂಡ? ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುಕುಲವನ್ನೇ, ನೀ ಎಂದರೆ ನಿಮ್ಮವರಿಂದಲೇ ನಿರ್ಮಾಣ ಮಾಡುವ ಈ ಶಕುನಿ. ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ನೀವಿನ್ನೂ. ಆನಂದ ಆನಂದ ಈ ಸೊತ್ತಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ವಾಸುದೇವಾ ವಸುದೇವ ಸುತನೇ ಮುಕುಂದ, ವಸುದೇವ ಸುತನೇ ಮುಕುಂದ, ನಿನ್ನ ನಾಮವ ನೆನೆಯುವುದು ಮನಗಾನಂದ, ನಿನ್ನ ನಾಮವ ನೆನೆಯುವುದು ಮನಗಾನಂದ, ವಸುದೇವ ಸುತನೇ ಮುಕುಂದ. ಪ್ರಭು ಶ್ರೀಹರಿ ನಾರಾಯಣ, ದೇವಕಿ ಸುತನೇ ಕೃಷ್ಣ, ದೇವಕಿ ಸುತನೇ ದುಷ್ಟ ವಿನಾಶ, ಶ್ರೀಹರಿ ದುಷ್ಟ ವಿನಾಶ, ಅಖಿಲಾಂಡೇಶ್ವರ ಆನಂದ ರೂಪ. ವಸುದೇವ ಅಖಿಲಾಂಡೇಶ್ವರ ಆನಂದ ರೂಪ, ದಾಸ ದಾಸರೋಳು ಸೃಷ್ಟಿ ಪ್ರಧಾನ, ದಾಸ ದಾಸರೋಳು ಸೃಷ್ಟಿ ಪ್ರದಾತ, ವಸುದೇವ ಸುತನೇ ಮುಕುಂದ, ನಿನ್ನ ನಾಮವ ನುಡಿಯುವುದು ಮನಗಾನಂದ, ವಸುದೇವ ಸುತನೇ ಮುಕುಂದ. ನಾರಾಯಣ ನರಸಿಂಹವತಾರಿಯ ಮುರಾರಿ ಮಾಧವನೇ, ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅವಯವ ನೀಟ್ಟವನೇ, ನಾರಾಯಣ ನರಸಿಂಹವತಾರಿಯ ಮುರಾರಿ ಮಾಧವನೇ, ಪ್ರಹ್ಲಾದನ ಮೊರೆ ಕೇಳಿದಾಕ್ಷಣ ಅವಯವ ನೀಟ್ಟವನೇ, ಮಾತೆ ಸಹೋದರ ಮಾವ ಕಂಸನ ನಾಜವ ಕೈದವನೇ, ವಿನಾಶವ ಕೈದವನೇ, ಮಾತೆ ಸಹೋದರ ಮಾವ ಕಂಸನ ನಾಜವ ಕೈದವನೇ, ವಿನಾಶವ ಕೈದವನೇ, ಶಿಶುಪಾಲ ದಾನವರ ಲೀಲ ಮಾತ್ರದಲ್ಲಿ ಕಾಲ ಕಳೆದವೇ,
ಶಿಶುಪಾಲ ದಾನವರ ಲೀಲ ಮಾತ್ರದಲ್ಲಿ ಕಾಲ ಕಳೆದವ ವಸುದೇವ ಸುತನೇ ಕುಂದ ನಿನ್ನ ನಾಮವ ನುಡಿ ಉದೇ ಮನ ಕಾನಂದ ನಿನ್ನ ನಾಮವ ನುಡಿಯುವುದು ಮನಕಾನಂದ ವಸುದೇವ ಸುತನೇ ಕುಂದ ಕೃಷ್ಣ ಕೃಷ್ಣ ವಾಸುದೇವ, ನಾನು ಮಾಡಿದ್ದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯಸ್ಥಗಳನ್ನು ನೀಡುವನು. ಯಾವಾತನು ಸಕಲ ಜೀವಿಗಳಿಗೆಲ್ಲ ಆಧಾರನು, ಸಮಸ್ತಕ್ಕೂ ಕರ್ತನು, ಅನವರವತವು ನನ್ನ ಹೃದಯದಲ್ಲಿ ನಡೆದಾಡುತ್ತಿರುವನು. ಅಂತಹ ಕರುಣಾನಿಧಿಯಾದ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಹೇ ದೇವದೇವ, ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಉಳಿಸಿಕೊಳ್ಳುವೆನು. ಇದು ನಿಮಗರ್ಪಿತವಾಗಲಿ ಪರಮಾತ್ಮ. ಮಧುಸೂದನ ಮುರಗರಿ ಕೃಷ್ಣ ಮಧುಸೂದನ ಮುರಾರಿ मोरे के नी बारेया मुरारी बकर मोरे यादी शौरी मोरे के नी बारेया बकर मोरे यादी शौरी मोरे केली नी बारेया. प्रभु रुक्मिणी लोला वारिजमाला रुक्मिणी लोला वारिजमाला वरगुणशील वसुदेव बाला. परमात्मा वरगुणशील वसुदेव बाला ಬಣ್ಣಿಸಲಬುದೇ ನಿನ್ನಯ ಲೀಲಾ. ಕೃಷ್ಣ ಪ್ರಭೋ ಕೃಷ್ಣ ಬಣ್ಣಿಸಲಬುದೇ ನಿನ್ನಯ ಲೀಲಾ. ಕೃಷ್ಣ ಪ್ರಭು ಬಣ್ಣಿಸಲಬುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ ನೀರಜಲೋಚನ ಋಷಣ
ಬಾರೆಯ ಮೊರೆ ಕೇಳಿ ನೀ ಬಾಯ ಹಾ ಪರಮಾತ್ಮ ಬಂದೆಯ ದೇವ ತತವ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂಬೋಲ್ವ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಓದಿ ವಂದನವಯ್ಯ ಓ ವಿದಯರ ರಸ ಓಡಿ ವಂದನವಯ್ಯ ಮುಜುಕೂಧ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮೋ ನಮಃ ನಮಸ್ತೆ ನಮಸ್ತೆ ನಮಃ ಪರಮಾತ್ಮ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ದೇವಾದಿ ದೇವರ ದರ್ಶನದಿಂದ ದೇವಾದಿ ದೇವರ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಯೋಗಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಮಾನವರ ಪಾದಗಳ ಪೂಜಿಸುವ ಸುಯೋಗವು ಈಗ ಮಾನವರ ಪಾದಗಳ ಪೂಜಿಸುವ ಸುಯೋಗವು ಈಗ ಸಂಗಡ ಬೆಳಗಿದ ಮಂಗಳ ಮೂರ್ತಿ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ಆಗಾಶಯನನ ಆಗಮನದಿಂದ ನಾನಾದೆ ನಿಲ್ದಿಗೆ ಮಹಾಧನ್ಯ ನಾನಾದೆ ನಿಲ್ದಿಗೆ ಮಹಾಧನ್ಯ ನಾನಾದೆ ನಿಲ್ದಿಗೆ ಮಹಾಧನ್ಯ ಪರಮಾತ್ಮ ತಮ್ಮ ಪಾದದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ನನ್ನ ಜೀವನವು ಸಾರ್ಥಕವಾಯಿತು ತಂದೆ ಪರಮಾತ್ಮ ಕುಶಲವೇ ತಮ್ಮ ಅನುಗ್ರಹದಿಂದ ಭೀಷ್ಮ ದ್ರೋಣಾದಿಗಳು ಸರ್ವರೂ ಕ್ಷೇಮವೇ ಎಲ್ಲರೂ ಕುಶಲರು ಪರಮಾತ್ಮ ವಾಸುದೇವ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಬಂಧಿಸಿ ಇಲ್ಲಿಯವರೆಗೂ ಕರೆತಂದಿತು. ಆಹಾ ಪರಮಾತ್ಮ ನನಗೆ
ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ನಿನ್ನಲ್ಲಿ ಏನಾದರೂ ಆಹಾರವಿದ್ದರೆ ಪರಮಾತ್ಮ, ಕೊಡು ವಿದುರ. ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪಿಯಾದ ನಾನು ತಮಗೆ ಏನನ್ನು ಕೊಡಬಲ್ಲೆನು ದೇವ? ವಿದುರ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ವಿದುರ, ಪರಮಾತ್ಮ, ನೀನೇನು ಸಾಮಾನ್ಯನೇ ವಿದುರ. ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ತಲೆ ಬಾರ್ಪುದೋ. ಎತ್ತ ಹೋದರು ಮನ ತಲೆ ಬಾರ್ಪುದೋ. ಶಕ್ತನೆಂದೆನಿಸಿದ ವಿದುರ. ವಿದುರ, ಶಕ್ತನೆಂದೆನಿಸಿದ ಒತ್ತ ಸುಯೋಧನ. ಶಕ್ತನೆಂದೆನಿಸಿದ ಒತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ದೇವ, ಹೀಗಿರುವಾಗ ನನಗೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ, ವಿದುರ, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮೊನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮೊನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ. ಬಾರೋ ನಿನ್ನ ಮುಖ ತೋರೋ. ನಿನ್ನ ಸಮರಾರೋ ನಿನ್ನ ಸರಿಯಾರೋ. ಬಾರೋ ನಿನ್ನ ಮುಖ ತೋರೋ. ನಿನ್ನ ಸರಿಯಾರೋ. ಜಗದರ ಚೀಲನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮೊನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ. ಪಾಡಿಗಬೂಕ ದೊಂದಿನ ಕಿರುಗೆಜೆ. ಅಂದದ ಪಾಡಿಗಬೂಕ ದೊಂದಿನ ಕಿರುಗೆಜೆ. ಧಿಮ್ ಧಿಮಿ 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 ಕೆನುತ್ತಾ
ದಿಮ್ ದಿಮಿ 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 ದಿಮಿಗೆನುತ ಪೊಂಗಳಲಾನು ದೂತ ಬಾರಯ್ಯ ಪೊಂಗಳಲಾನು ದೂತ ಬಾರಯ್ಯ ಪೊಂಗಳಲಾನು ದೂತ ಬಾರಯ್ಯ ಪೊಂಗಳಲಾನು ದೂತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಪಟ್ಟದ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಕಂಕಣ ಕರದಲ್ಲಿ ಒಂದು ಗುರ ಒಲೆಯುತ್ತೆ ಕಿಣಿ 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 ಕಿಮಿಗೆ ನೂತ ಕಂಕಣ ಕರದಲ್ಲಿ ಒಂದು ಗುರ ಒಲೆಯುತ್ತೆ ಕಿಣಿ 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 ಕಿಮಿಗೆ ನೂತ ಬೊಂದಳಲಾನು ದೂತ ಬಾರಯ್ಯ ಬಾರೋ ಕೃಷ್ಣಯ್ಯ ಪೊಂಗಳಲಾನು ದೂತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವ ಕೃಷ್ಣ 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 ವಾಸ ಉಡುಪಿಲಿ ನೆಲೆಯಾದಿ ಕೇಶವ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ದಾಸ ನಿನ ಪದ ದಾಸ ನಿನ ಪದ ದಾಸ ಬಾರೋ ಕೃಷ್ಣಯ್ಯ ನಿನ್ನ ಪಟ್ಟದ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಕೃಷ್ಣ ಕೃಷ್ಣಯ್ಯ ಗೋಮಾತೆ ಕ್ಷೀರದಿಂದಲೇ ಬದುಕುತ್ತಿರ ನಾನು ನಿಮಗೆ ತಮಗೆ ಏನನ್ನೂ ಕೊಡಬಲ್ಲೆನು ದೇವ. ಏನು ಕ್ಷೀರವೇ? ಹೌದು ನನಗತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ನನ್ನ ಸ್ನೇಹಿತನಾದ ಕುಚೇಲನು ನನ್ನ ನೆನಪಿಗಾಗಿ ತಂದಿದ್ದ ಒಂದು ಹಿಡಿ ಅವಲಕ್ಕಿ ಸಾರವು ಈಗ ತಾನೇ ಸವಿದಂತಿದೆ. ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೂ ಅಬ್ಬಬ್ಬ ಈಗಲೂ ಮರೆಯುವಂತಿಲ್ಲ. ವಿದುರ ದೇವ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವಿದುರ? ಏನು ಮಾಡಲಿಲ್ಲ, ಏನು ಮಾಡಲಿ? ಏಕೆ ವಿದುರ ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದಲ್ಲ ದೇವ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ಕೊಡುವಿದರ? ದೇವ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ಕೊಡುವಿದರ? ತೆಗೆದುಕೊಳ್ಳು ದೇವ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತಹ ಸುಳ್ಳುಗಾರನೆಯ ನೀನು ಪರಮಾತ್ಮ. ಇದರ ಇದರಿಂದ ತಮ್ಮ
ತುದಿ ನಾಲಿಗೆಯೂ ಸಹ ನೆನೆಯುಲ್ಲವಲ್ಲ ದೇವ. ಏಕೆ ನೆನೆಯುವಂತಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ನೀನು ನೀಡಿದ ಕ್ಷೀರವು ನನಗೆ ಸಂತೃಪ್ತಿಯಾಗಿ ಅದು ಅಲ್ಲಿ ನೋಡು ಕ್ಷೀರ ಸಾಗರವೇ ತುಂಬಿ ಹರಿಯುತ್ತಿರುವುದು ವಿದುರ. ಹಾ, ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡಧೀಶಂ ಭೂಮಿಯೋಳ್ ಭಕ್ತಜನ ಪರಿಪಾಲಿತಂ ಸಪ್ತಾದಿ ಋಷಿ ಮುನಿ ವಂದಿತು ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಕರ ಸಾಗರ ಜಯನ ಚಿರ ಸಾಗರ ಜಯನ. ವಾಮನ ರೂಪನ ಬಲಿಗರ ನಾಮಾವಿದೇಗೋ ಬಲುವವರ. ವಾಮನ ರೂಪನ ಬಲಿಗರ ನಿನ್ನ ನಾಮಾವಿದೇಗೋ ಬಲುವವರ. ಪಾಪರೊಳು ನೀ ಕರುಣೆಯ ತೋರಿ ಪಾಪರೊಳು ನೀ ಕರುಣೆಯ ತೋರಿ ಕಾಪಾಡೋ ದಾಮೋದರ. ತಾಮಸ ನೀಡಿದ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ. ಪಾಲಿಸೋ ಶೇಖರ ಮುರುಳೀಧರ ಕರುಣಾಕರ ಪಾಲಿಸೋ ಶೇಖರ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ. ಪರಮಾತ್ಮ, ನವಕೋಟಿ ನಾಮದ ನಾರಾಯಣ ಸರ್ವೇಶಧಾರಿ ಪಾರಾಯಣ. ನವಕೋಟಿ ನಾಮದ ನಾರಾಯಣ ಸರ್ವೇಶಧಾರಿ ಪಾರಾಯಣ. ಪಂಡಿಸಬಹುದೇ ನಿಂದೆಯ ಲೀಲಾ ಪಂಡಿಸಬಹುದೇ ನಿನ್ನೆಯ ಲೀಲಾ ಕರುಣಿಸಿ ಕಾಪಾಡೋ ದಾಮೋದರ ಸಾಗರ ಜಯನ ಚಿರ ಸಾಗರ ಜಯನ ಮುರುಳೀಧರ ಕರುಣಾಕರ ಪಾಲಿಸೋ
ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ದೇವಕಿಯರಲ್ಲವೇ ಧನ್ಯರು ದೇವ. ವಾಸುದೇವ, ತಾವು ದಯಮಾಡಿಸಿದ ಕಾರಣವೇನೆಂಬುದನ್ನು ತಿಳಿಯಬಹುದೇ ದೇವ? ದುರಾ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಪಾಂಡವರ ರಕ್ಷಿಸುವ ಬಾರು ನಿನ್ನದಾಗಿರುವುದು ದೇವ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸದ್ಧರ್ಮದೊಳಿರಲು. ಹೃದಯ ಸುತರು ಸದ್ಧರ್ಮದೊಳಿರಲು ಅತಿ ವ್ಯತೆಯಿದ್ದರು ಗುರುನಂದನರು. ಅತಿ ವ್ಯತೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೋ ಕೇಳ್, ಕುಟಿಲ ಮತಿಗಳಿಗೆ ಶುಭವಿರುತ್ತೇ. ಕುಟಿಲ ಮತಿಗಳಿಗೆ ಶುಭವಿರುತ್ತೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಪದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ನಾನೆಂದು ಬಲು ಗರ್ಭದಿಂದೆರವ ಗುರುಕುಲವಂದರೆ ಸಹಿಸುವುದೇ. ನಾನೆಂದು ಬಲು ಗರ್ಭದಿಂದೆರವ ಗುರುಕುಲವಂದರೆ ಸಹಿಸುವುದೇ. ಕೆಣಗಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಗಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮತಾಂಧರವರ ದಪ್ಪತನಗೈದು ಯುಧಿಷ್ಠರಂಗೆ ಜಯಂ ಸ್ಥಿರಗೊಳಿವೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ನಾನು ಈ ದಿನ ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿಕೊಂಡು ಆನಂತರ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಹಿಂದೆಂದೂ ನಡೆಯದ ಒಂದು ವಿಚಿತ್ರವೂ ನಡೆಯುವುದು. ಅದನ್ನು ನೀನು ಸಹ ನೋಡುವಂತೆ ಅಲ್ಲಿಗೆ ಭಾವಿದುರ. ಆಗಲಿ ದೇವ. ಮರೆತಿದ್ದನು ವಿದುರ, ನಿನ್ನಲ್ಲಿರುವ ಸರ್ವೋತ್ತಮವಾದ ಧನುಸ್ಸನ್ನು ದುರ್ಯೋಧನನ ರಾಜಸಭೆಗೆ ಮರೆಯದೇ ತೆಗೆದುಕೊಂಡು ಭಾವಿದುರ. ಆಗಲಿ ದೇವ, ತಮ್ಮ ಚಿತ್ತ. ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯಜ್ಜ ಕವಿಸಿ, ಆಡಿಸಿ ಕುಣಿಸಿ ಮಾಯಜ್ಜ ಕವಿಸಿ, ಮನ ಬಿಜುವ ಮೋಗನ ರೂಪ ದೇವ ಜಗದ. ಗೋಚರನೆ ನಿರ್ಬಲ ಬಕ ನಿನ್ನ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಾರೋ ಜಗದ ಜೀವರೊಳು ಪವನಗೆ ಸಿಲುಕಿದ
ಪರಿಪಾಲಿಪ ಪರಮಾತ್ಮ ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ